ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. 140 ಕೋಟಿ ಜನರಿರುವ ಈ ದೇಶದಲ್ಲಿ 1.2 ಕೋಟಿ ಜನರು ಅಪಸ್ಮಾರ ಅಂತಂದ್ರೆ ಎಪಿಲಿಪ್ಸಿ ಮೂರ್ಛೆ ರೋಗದಿಂದ ಬಳಲ್ತಾ ಇದ್ದಾರೆ. ಹಾಗೂ ಈ ಕಾಯಿಲೆಯಿಂದ ಅವರ ಮಾನಸಿಕ ಹಾಗೆ ದೈಹಿಕವಾಗಿ ಅವರ ಮೇಲೆ ಯಾವ ರೀತಿಯಾಗಿ ಅದು ಪರಿಣಾಮವನ್ನ ಬೀರಬಹುದು ಅಂತ ಯೋಚನೆ ಮಾಡಿಯೇ ಸಾಕಷ್ಟು ಭಯದಿಂದ ಅವರು ಬದುಕ್ತಾ ಇದ್ದಾರೆ. ಇಂತಹ ಈ ಸಂದರ್ಭದಲ್ಲಿ ಈ ರಾಷ್ಟ್ರೀಯ ಎಪಿಲಿಪ್ಸಿ ದಿನದಂದು ಯಾರೂ ಕೂಡ ಈ ರೋಗವನ್ನ ಗಂಭೀರವಾಗಿ ಪರಿಗಣಿಸಿ ನಿರಂತರವಾಗಿ ಭಯದಲ್ಲಿ ಬದುಕಬೇಕಾಗಿಲ್ಲ ಅನ್ನೋದನ್ನ ಖಚಿತಪಡಿಸಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಜಾಗೃತಿಯನ್ನ ತೆಗೆದುಕೊಳ್ಬೇಕು, ಹಾಗೆ ಸಾರ್ವಜನಿಕವಾಗಿ ಯಾವ ರೀತಿ ನಾವು ಜಾಗೃತಿಯನ್ನ ಮೂಡಿಸುವ ಅವಶ್ಯಕತೆ ಇದೆ, ಇದೆಲ್ಲವನ್ನ ಪರಿಗಣಿಸಿ #ಸೀಸ್ ದಿ ಎಪಿಲಿಪ್ಸಿ ಡ್ರ್ಯಾಗನ್ ಅಡಿಯಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಹಲವಾರು ತಜ್ಞ ವೈದ್ಯರನ್ನ ಸೇರಿಸುವ ಮುಖಾಂತರ ಅವರೊಂದಿಗೆ ಉತ್ತಮವಾದಂತಹ ಮಾಹಿತಿಯನ್ನ ಪಡ್ಕೊಳ್ಳುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಸೊ ಈ ಎಪಿಲಿಪ್ಸಿಯನ್ನ ಉತ್ತಮವಾಗಿ ಯಾವ ರೀತಿಯಾಗಿ ನಾವು ನಿರ್ವಹಿಸಬಹುದು ಅನ್ನೋದ್ರ ಬಗ್ಗೆ ತಜ್ಞ ವೈದ್ಯರು ನಮಗೆ ಮಾಹಿತಿಯನ್ನ ಕೊಡಲಿದ್ದಾರೆ. ಹಾಗಾದ್ರೆ ಮತ್ಯಾಕ್ ತಡ, ಡಾಕ್ಟರ್ಸ್ ಅನ್ನ ಈ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಸಂಜೀವ್ ಸಿಸಿ. ಡಾಕ್ಟರ್ ಸಂಜೀವ್ ಸಿಸಿ ಸಲಹೆಗಾರ ನರವಿಜ್ಞಾನಿ, ಡಾಕ್ಟರ್ ಸಂಜೀವ್ ನ್ಯೂರೋ ಕ್ಲಿನಿಕ್, ಬೆಂಗಳೂರು. ಡಾಕ್ಟರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಬೆಂಗಳೂರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ನ್ಯೂರೋಲಜಿಸ್ಟ್ ಮತ್ತು ನ್ಯೂರೋ ಸೈನ್ಸ್ನ ನರವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅಜಯ್ ಅಸ್ರಣ್ಣ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಡಾಕ್ಟರ್ ಅಜಯ್ ಅಸ್ರಣ್ಣ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಗುರುಚರಣ್ ಅಡೂರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಡಾಕ್ಟರ್ ಗುರುಚರಣ್ ಅಡೂರ್ MBBS MD ನ್ಯೂರೋ ಅಪೋಲೋ ಆಸ್ಪತ್ರೆ, ಬೆಂಗಳೂರು. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಡಾಕ್ಟರ್ ಗುರುಚರಣ್ ಅಡೂರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಪ್ರಮೋದ್ ಕೃಷ್ಣನ್, HOD ಮತ್ತು ಸಲಹೆಗಾರ, ನ್ಯೂರಾಲಜಿ, ಎಪಿಲೆಪ್ಟಾಲಜಿ ಮತ್ತು ಸ್ಲಿಪ್ ಮೆಡಿಸಿನ್, ಮಣಿಪಾಲ್ ಆಸ್ಪತ್ರೆ, ಬೆಂಗಳೂರು. ಇವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಡಾಕ್ಟರ್ ಪ್ರಮೋದ್ ಕೃಷ್ಣನ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಡಾಕ್ಟರ್ ಅಜಯ್ ಅಸ್ರಣ್ಣ ಅವರೇ, ಮೂರ್ಛೆ ರೋಗ ಅಂತಂದ್ರೇನೆ ಜನ ಸಾಕಷ್ಟು ಭಯ ಬೀಳ್ತಾರೆ. ಈ ಮೂರ್ಛೆ ರೋಗ ಎಪಿಲಿಪ್ಸಿ ಅಂತಂದ್ರೇನು, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಎಪಿಲಿಪ್ಸಿ ಅಂತಂದ್ರೆ ಕನ್ನಡದಲ್ಲಿ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಮೂರ್ಛೆ ರೋಗ ಅಂತ ಹೇಳ್ತಾರೆ, ಅಪಸ್ಮಾರ ಅಂತ ಹೇಳ್ಬೋದು. ಅಪಸ್ಮಾರ ಎಂದರೆ ನಮ್ಮ ನರಮಂಡಲಕ್ಕೆ ಸಂಬಂಧಪಟ್ಟ ಒಂದು ಕಾಯಿಲೆ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮೆದುಳಿನಲ್ಲಿ ಇರುವ 100 ನರಕೋಶಗಳು ವಿದ್ಯುತ್ ಮುಖಾಂತರ ಮಾತಾಡ್ತಿರ್ತವೆ ಒಂದಕ್ಕೊಂದು ಸಂಪರ್ಕಿಸಿ. ಈ ವಿದ್ಯುತ್ ಪ್ರಮಾಣದಲ್ಲಿ ಏನಾದರೂ ತೊಂದರೆ ಬಂದಂಥ ಪಕ್ಷದಲ್ಲಿ ಅತಿಯಾಗಿ ವಿದ್ಯುತ್ ಪ್ರವಹಣೆ ಉಂಟಾಗಿ ನರಕೋಶಗಳಲ್ಲಿ ಅದು ಅಪಸ್ಮಾರದ ರೀತಿ ಹೊರಗಡೆ ಕಾಣಿಸಿಕೊಳ್ಳುತ್ತದೆ. ಅದನ್ನ ಸಾಮಾನ್ಯ ಭಾಷೆಯಲ್ಲಿ ಫಿಟ್ಸ್ ಅಂತಲೂ ಹೇಳುವುದಿದೆ. ಡಾಕ್ಟರ್ ಅಜಯ್ ಅಸ್ರಣ್ಣ ಅವರೇ, ಮೂರ್ಛೆ ರೋಗ ಅನ್ನುವಂಥದ್ದು ತುಂಬಾ ಹೆದರುವಂತಹ ರೋಗನ, ಇದನ್ನ ಕಂಪ್ಲೀಟ್ ಆಗಿ ಗುಣಪಡಿಸಬಹುದಾ? ಒಳ್ಳೆ ಪ್ರಶ್ನೆ. ಈಗ ಕ್ಯೂರ್ ಅಂತ ಮಾತಾಡುವಾಗ ಇದರಲ್ಲಿ 2 ಥರ ಅದನ್ನು ಅರ್ಥೈಸ್ಕೊಳ್ಬಹುದು. ಒಂದು, ಅದನ್ನು ನಾವು ಗುಣಪಡಿಸಬಹುದೇ ಅಂತ. ಎರಡನೇದು, ಪರ್ಮನೆಂಟ್ಲಿ ಇದನ್ನು ಸರಿಪಡಿಸಬಹುದೇ ಅನ್ನುವಂಥದ್ದು. ಮೊದಲನೇ ಕ್ವೆಶನಿಗೆ ಡೆಫಿನೆಟ್ಲಿ ಎಸ್, ಅದನ್ನು ಗುಣಪಡಿಸಲಿಕ್ಕೆ ನಮ್ಮ ಹತ್ರ ಬೇರೆ ಬೇರೆ ರೀತಿಯ ಔಷಧಿಗಳ ಉಪಲಬ್ಧಿ ಇದೆ. 16ಕ್ಕೂ ಹೆಚ್ಚು ಔಷಧಿಗಳು ಈ ಅಪಸ್ಮಾರವನ್ನು ಅಥವಾ ಈ ಫಿಟ್ಸ್ ಅನ್ನು ತಡೆಯಲಿಕ್ಕಿರುವಂತಹ ಮೆಡಿಸಿನ್ಗಳು ನಮಗೆ ಇವಾಗ ಲಭ್ಯ ಇದೆ. ಎಲ್ಲಿ ನಮಗೆ ಮೆಡಿಸಿನ್ಗಳು ಕೆಲಸ ಮಾಡೋದಿಲ್ವೋ ಅಂತ 30% ಜನರಲ್ಲಿ ನಾವು ಎಪಿಲೆಪ್ಸಿ ಸರ್ಜರಿ ಅಂದರೆ ಸರ್ಜರಿ ಮುಖಾಂತರ ಅಪಸ್ಮಾರವನ್ನು ಸರಿಪಡಿಸಬಹುದಾದ ಒಂದು ಸಂದರ್ಭನೂ ಬಂದಿರ್ತದೆ. ಅದನ್ನು ನಾವು ಮಾಡುತ್ತೇವೆ ಕೂಡ. ಇದರಿಂದ ಸುಮಾರು ಜನರಲ್ಲಿ ನಾವು ಎಪಿಲೆಪ್ಸಿಯನ್ನು ಕ್ಯೂರ್ ಕೂಡ ಮಾಡಬಹುದು. ಇನ್ನು ಕೆಲವರಲ್ಲಿ ಒಂದು ಏಜ್ವರೆಗೆ ಮಾತ್ರ ಫಿಟ್ಸ್ ಬರುವಂತಹ ಒಂದು ಲಕ್ಷಣ ಇರುತ್ತದೆ. ಅಂಥವರಲ್ಲಿ ಆ ಏಜ್ವರೆಗೆ ಮಾತ್ರ ನಾವು ಮೆಡಿಸಿನ್ ಕೊಟ್ಟರೆ ಸಾಕು. ಕ್ರಮೇಣವಾಗಿ ಹೇಗೆ ನರಮಂಡಲದಲ್ಲಿರುವ ಪ್ರಾಬ್ಲಮ್ಗಳು ಯಾವಾಗ ಸಾಲ್ವ್ ಆಗ್ತದೆ ಆವಾಗ ಈ ಸೀಜರ್ ಕೂಡ ಸರಿಯಾಗುವಂಥ ಒಂದು ಸಂದರ್ಭ ಬರಬಹುದು. ಸೊ ಎಪಿಲೆಪ್ಸಿಯನ್ನು ಖಂಡಿತ ಗುಣಪಡಿಸಬಹುದು. ಆದರೆ ಪರ್ಮನೆಂಟ್ ಕ್ಯೂರ್ ಇದೆಯಾ ಇಲ್ವಾ ಅಂತ ಅರ್ಥ ಮಾಡ್ಕೊಳ್ಬೇಕಿದ್ರೆ ನಮಗೆ ಕೆಲವು ಇನ್ಡೆಪ್ತ್ ಆಗಿ ಕೆಲವು ಟೆಸ್ಟ್ಗಳನ್ನು ಮಾಡಿ ನಂತರ ಅದಕ್ಕೆ ಕರೆಕ್ಟ್ ಆಗಿರುವ ಟ್ರೀಟ್ಮೆಂಟನ್ನು ಕೊಟ್ಟರೆ ಕೆಲವು ಕೇಸಸ್ ಅಲ್ಲಿ ನಾವು ಅದನ್ನ ಕ್ಯೂರ್ ಮಾಡುವ ಒಂದು ಸಂದರ್ಭನೂ ಬರಬಹುದು. ಡಾಕ್ಟರ್ ಅಜಯ್ ಅಸ್ರಣ್ಣ ಅವರೇ, ಈಗ ಪಿಟ್ಸ್ ಅಂತ ಹೇಳ್ತೀವಿ, ಮತ್ತೊಂದ್ ಕಡೆ ಎಪಿಲಿಪ್ಸಿ ಅಂತಂದ್ರೆ ಮೂರ್ಛೆ ರೋಗ ಅಂತ ಹೇಳ್ತೀವಿ. ಇದ್ರ ಎರಡರ ನಡುವಿನ ವ್ಯತ್ಯಾಸ ಏನು? ಪಿಟ್ಸ್ ಅಂತಂದ್ರೇನು, ಮೂರ್ಛೆ ರೋಗ ಅಂತಂದ್ರೇನು? ಇದೆರಡೂ ಒಂದೇನಾ ಅಥವಾ ಬೇರೆನಾ? ಫಿಟ್ಸ್ ಅಂತ ಅಂದ್ರೆ ಅದೊಂದು ಸಿಂಪ್ಟಮ್ ಅಂತ ಹೇಳ್ಬೋದು, ಅಂದ್ರೆ ಅದೊಂದು ರೋಗ ಲಕ್ಷಣ ಅಂತ ಹೇಳ್ಬೋದು.
ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಸಾಧಾರಣವಾಗಿ ನೋಡಿರ್ಬೋದು, ಕೆಲವರು ತಮ್ಮ ಕೈಯನ್ನು ಅಥವಾ ಕಾಲನ್ನು ರಿಪೀಟೆಡ್ ಆಗಿ ಸೆಳೆತವಾಗಿ ಬರುವಂತಹದ್ದು, ಅದನ್ನು ನಾವು ಫಿಟ್ಸ್ ಅಂತ ಸಾಮಾನ್ಯವಾಗಿ ನಾವು ಫಿಟ್ಸ್ ಅಂತ ಹೇಳ್ತೇವೆ, ಅಥವಾ ಅದನ್ನು ಸೀಜರ್ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಾದರೆ. ಯಾರಿಗೆ ರಿಪೀಟೆಡ್ ಆಗಿ ಅಂದರೆ ಪದೇ ಪದೇ ಫಿಟ್ಸ್ ಬರುವಂತಹ ಒಂದು ಕಂಡೀಷನ್ ಇರುತ್ತದೆ, ಅವರಿಗೆ ನಾವು ಎಪಿಲೆಪ್ಸಿ ಅಥವಾ ಅಪಸ್ಮಾರ ಅಂತ ಹೇಳ್ತೇವೆ. ಅಂದರೆ ಫಿಟ್ಸ್ ಅಂದರೆ ಒಂದು ರೋಗ ಲಕ್ಷಣ, ಹಾಗೂ ಅಪಸ್ಮಾರ ಅಥವಾ ಎಪಿಲೆಪ್ಸಿ ಅಂದರೆ ಆ ರೋಗದ ಹೆಸರು. ಇದು ಅದರಲ್ಲಿರುವ ವ್ಯತ್ಯಾಸ. ಡಾಕ್ಟರ್ ಗುರುಚರಣ್ ಅಡೂರ್ ಅವರೇ, ಈ ಮೂರ್ಛೆ ರೋಗ ಬರುವುದಕ್ಕೆ ಕಾರಣಗಳೇನು? ಯಾವ್ಯಾವ ರೀತಿಯಾದಂತಹ ಕಾರಣಗಳಿದ್ದಂಥ ಸಂದರ್ಭದಲ್ಲಿ ಮೂರ್ಛೆ ರೋಗ ಬರುತ್ತೆ ಅಂತ ನಾವು ಅದನ್ನ ಕನ್ಸಿಡರ್ ಮಾಡಬಹುದು ಅಥವಾ ಮೂರ್ಛೆ ರೋಗ ಅಂತ ಹೇಳಬಹುದು? ಈಗ ಎಪಿಲೆಪ್ಸಿ ಅಥವಾ ಅಪಸ್ಮಾರ ಅಂತ ಹೇಳಿದರೆ ಅದು ತಲೆಯಲ್ಲಿ ಒಂದು ರೀತಿಯಾದಂತಹ ಶಾರ್ಟ್ ಸರ್ಕ್ಯೂಟ್ ಅಂತ, ಸಿಂಪಲ್ ವರ್ಡ್ಸ್ ಅಲ್ಲಿ, ನಾನ್ ಮೆಡಿಕಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂತಂದ್ರೆ ಇಟ್ ಇಸ್ ಅ ವೆರಿ ಸಿಂಪಲ್ ಶಾರ್ಟ್ ಸರ್ಕ್ಯೂಟ್ ಇನ್ ದ ಬ್ರೈನ್. ಈ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೆ, ತಲೆಯಿಂದ ಕೈ ಕಾಲಿಗೆ ಬರ್ತಕ್ಕಂತಹ ಸಿಗ್ನಲ್ಗಳಲ್ಲಿ ವ್ಯತ್ಯಾಸ ಆಗಿ ಪೇಷಂಟು ಬೇರೆ ಬೇರೆ ತರಹದ ತೊಂದರೆಗಳಲ್ಲಿ ಒಳಪಡಿಸ್ಕೊಳ್ತಾರೆ. ಅದು ಜ್ಞಾನ ತಪ್ಪಿ ಬೀಳೋದಾಗಿರ್ಬೋದು, ಅಥವಾ ಬೇರೆ ಜ್ಞಾನ ತಪ್ಪೋದು, ಅಥವಾ ಕೈಕಾಲು ಬಡಿಯೋದು, ಈ ತರ ಸಾಕಷ್ಟು ತರಹದ ಎಪಿಲೆಪ್ಸಿಗಳು ಇರುತ್ತವೆ. ಈ ಎಪಿಲೆಪ್ಸಿಗೆ ಕಾರಣ ಏನು ಅಂತ ಮೊದಲನೇದಾಗಿ ಪ್ರಶ್ನೆ ಬರುತ್ತೆ. ಸಿಂಪಲ್ ಕಾರಣ ಅಂತ ಹೇಳಿದ್ರೆ ಶುಗರಿನಲ್ಲಿ ಏರುಪೇರು. ಒಂದ ಶುಗರ್ ಕಮ್ಮಿ ಆಗ್ಬೋದು ಅಥವಾ ಶುಗರ್ ಹೆಚ್ಚಾಗ್ಬೋದು. ಎರಡನೇದಾಗಿ ಉಪ್ಪಿನಾಂಶ, ರಕ್ತದಲ್ಲಿ ಉಪ್ಪಿನಾಂಶದ ಕೊರತೆ ಉಂಟಾಗಿ ಉಪ್ಪು ಕಮ್ಮಿ ಆದ್ರೆ ಈ ಒಂದು ಎಪಿಲೆಪ್ಸಿ ಅಥವಾ ಫಿಟ್ಸ್ ಅಥವಾ ಅಪಸ್ಮಾರ ಅಂತ ಏನ್ ಹೇಳ್ತೀವಿ ಅದು ಆಗುವ ಸಾಧ್ಯತೆಗಳು ಇರುತ್ತವೆ. ಮತ್ತೆ ಸ್ಟ್ರಕ್ಚರಲ್ ಚೇಂಜಸ್ ಇನ್ ದ ಬ್ರೈನ್, ಅಂದ್ರೆ ನಮ್ಮ ಮೆದುಳಿನಲ್ಲಿ ಏನಾದರೂ ಗಡ್ಡೆ ಇದ್ರೆ, ಟ್ಯೂಮರ್ಸ್ ಇದ್ರೆ, ಅಥವಾ ರಕ್ತ ಸಂಚಲನ ಕಮ್ಮಿಯಾಗಿ ರಕ್ತ ಹೆಪ್ಪುಗಟ್ಟಿದ್ರೆ, ಅಥವಾ ರಕ್ತ ಚೆಲ್ಲಿ ಬ್ರೈನ್ ಹೆಮೊರೇಜ್ ಆದ್ರೆ, ಈ ಒಂದು ಸ್ಟ್ರಕ್ಚರಲ್ ಡ್ಯಾಮೇಜ್ ಆದರೂ ಸಹ ನಮಗೆ ಎಪಿಲೆಪ್ಸಿಯ ಒಂದು ಇಂಪಾರ್ಟೆಂಟ್ ಕಾರಣವಾಗಿ ಇದು ಪರಿಗಣಿಸುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಎಷ್ಟೋ ವರ್ಷಗಳ ಹಿಂದೆ ಅವರಿಗೆ ಒಂದು ಹೆಡ್ ಇಂಜುರಿ ಆಗಿರುತ್ತೆ, ಆದ್ರೆ ಆ ಟೈಮಲ್ಲಿ ಅವರಿಗೆ ಫಿಟ್ಸ್ ಬಂದಿರೋದಿಲ್ಲ. ಆದ್ರೆ ವರ್ಷಗಟ್ಟಲೆ, ಒಂದು 5-6-10 ವರ್ಷ ಆದ ನಂತರ ಪೇಷಂಟ್ಸು ಫಿಟ್ಸ್ ಆಗಿ ಬಂದು ನಮ್ಗೆ ಎಮರ್ಜೆನ್ಸಿಲಿ ಬರ್ತಾರೆ. ಅದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ತಲೆಯಲ್ಲಿ ಯಾವ ಒಂದು ಡ್ಯಾಮೇಜ್ ಆಗಿರುತ್ತೆ ಆ ಒಂದು ಜಾಗದಲ್ಲಿ ಸ್ಕಾರ್ ಅಥವಾ ಕಲೆಯ ಉಂಟಾಗುತ್ತೆ. ಈ ಸ್ಕಾರ್ ಎಪಿಲೆಪ್ಸಿ ಅಂತ ಏನ್ ಹೇಳ್ತೀವಿ, ಅದು ಎಷ್ಟೋ ವರ್ಷಗಳ ನಂತರ ಅದು ಆಕ್ಟಿವೇಟ್ ಆಗಿ ಪೇಷಂಟ್ಸ್ಗೆ ಎಪಿಲೆಪ್ಸಿಯ ಒಂದು ರೂಪದಲ್ಲಿ ಅದು ಸುಮಾರು ವರ್ಷ ಆದ ಮೇಲೆ ಪೇಷಂಟ್ ಸಫರ್ ಮಾಡ್ತಾರೆ. ಮತ್ತೆ ಮಕ್ಕಳಿನಲ್ಲಿ ಬೇರೆ ಬೇರೆ ತರಹದ ಕಾರಣಗಳಿರುತ್ತವೆ. ಇದು ವಯಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಿರ್ಬೋದು, ಚಿಕ್ಕ ವಯಸ್ಸಲ್ಲಿ ಬರುತ್ತೆ, ಎಲ್ಡರ್ಲಿ ಬರುತ್ತೆ, ಮಿಡ್ಲ್ ಏಜ್ ಅಲ್ಲಿ ಬರುತ್ತೆ, ಬೇರೆ ಬೇರೆ ವಯಸ್ಕರಲ್ಲಿ ಬೇರೆ ಬೇರೆ ಕಾರಣಗಳು ಎಪಿಲೆಪ್ಸಿಗೆ ಉಂಟಾಗುತ್ತೆ. ಅದರಲ್ಲಿ ಒಂದು ಸಂಕ್ಷಿಪ್ತವಾಗಿ ಸಿಂಪಲ್ ಆಗಿ ಒಂದು 4-5 ಕಾರಣಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೆ. ಡಾಕ್ಟರ್ ಗುರುಚರಣ್ ಅರಳೂರ್ ಅವರೇ, ಈ ಮೂರ್ಛೆ ರೋಗವನ್ನ ಯಾವ ರೀತಿಯಾಗಿ ನೀವು ಡಯಾಗ್ನೋಸ್ ಮಾಡ್ತೀರಿ? ಮೋರ್ ದನ್ 90% ಆಫ್ ದ ಟೈಮ್ಸ್ ನಾವು ಎಪಿಲೆಪ್ಸಿಯನ್ನು ಡಯಾಗ್ನೋಸ್ ಮಾಡೋದು ಹೇಗೆ ಅಂತಂದ್ರೆ ಕ್ಲಿನಿಕಲ್ ಹಿಸ್ಟ್ರಿ ಅಂತ. ಅಂದ್ರೆ ಪೇಷಂಟು ನಮ್ಗೆ ಯಾವ ಒಂದು ಸ್ಟೋರಿಯನ್ನು ಹೇಳ್ತಾರೆ. ಎಪಿಲೆಪ್ಸಿ ಅಂದ್ರೆ ನಮ್ಗೆ ಜನರಿಗೆ ಗೊತ್ತೇ ಇರೋದು ಎಪಿಲೆಪ್ಸಿ ಒಂದೇ ತರ, ಕೈ ಕಾಲು ಬಡಿತಾರೆ, ನಾಲ್ಗೆ ಕಚ್ಕೊಳ್ತಾರೆ, ಬಾಯಿಂದ ಜೊಲ್ಲು ಸುರಿಯುತ್ತೆ, ಮತ್ತೆ ಅವರಿಗೆ ಗೊತ್ತಿಂದ ಯೂರಿನ್ ಮೋಷನ್ ಪಾಸ್ ಆಗುತ್ತೆ. ಇದು ಒಂದು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಎಪಿಲೆಪ್ಸಿ. ಪಬ್ಲಿಕ್ ಈಸಿಯಾಗಿ ಇದನ್ನ ಐಡೆಂಟಿಫೈ ಮಾಡೋದು. ಆದ್ರೆ ಬೇರೆ ಹಿಸ್ಟ್ರಿ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಒಂದು ಸ್ವಲ್ಪ ಸಮಯದವರೆಗೆ ತಾತ್ಕಾಲಿಕವಾಗಿ ಮನಸ್ಸಿನ ಗೊಂದಲ ಇರ್ಬೋದು ಪೇಷಂಟ್ಸ್ಗೆ. ಅಂದ್ರೆ ಫ್ಯೂ ಸೆಕೆಂಡ್ಸ್ ದೇ ಮೇ ಬಿ ಕನ್ಫ್ಯೂಸ್ಡ್, ಮತ್ತೆ ಅವರ ಕೈ ಕಾಲುಗಳ ನಿಯಂತ್ರಣ ಕಳೆದುಕೊಳ್ಳಬಹುದು, ಅಥವಾ ಜ್ಞಾನ ತಪ್ಪಿ ಹೋಗಿ ಬೀಳಬಹುದು, ಅಥವಾ ಮಾನಸಿಕ ಖಿನ್ನತೆಗಳನ್ನು ಹೊಂದಬಹುದು. ಈ ಒಂದು ಬೇರೆ ಬೇರೆ ತರಹದ ಎಪಿಲೆಪ್ಸಿ ಇರುತ್ತೆ. ಆದ್ರೆ ನಾವು ಕ್ಲೀನ್ ಆಗಿ ಪೇಷಂಟ್ ಹತ್ರ ಕೂತು ಮಾತಾಡಿದಾಗ ಅವ್ರು ಏನ್ ಹಿಸ್ಟ್ರಿ ಕೊಡ್ತಾರೆ ನಮಗೆ, ಈ ಹಿಸ್ಟ್ರಿಯ ಮೂಲಕ ನಾವು ಎಪಿಲೆಪ್ಸಿನ ಪ್ರಥಮವಾಗಿ ಡಯಾಗ್ನೋಸ್ ಮಾಡ್ತೀವಿ. ಆದ್ರೆ ಇದರಲ್ಲಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಸುಮಾರು ಜನ ಇದಕ್ಕೆ ಮೂಢನಂಬಿಕೆಗಳಿಗೆ ಒಳಗಾಗಿ ಇದನ್ನ ಎಪಿಲೆಪ್ಸಿ ಅಲ್ಲ, ಮತ್ತೊಂದು ಇದು ಅಮಾವಾಸ್ಯ ದಿನ ಬರುತ್ತೆ, ಹುಣ್ಣಿಮೆ ದಿನ ಬರುತ್ತೆ ಅಂತ ದೇ ಗೋ ಇನ್ ಡಿಫ್ರೆಂಟ್ ಟ್ರ್ಯಾಕ್. ಮತ್ತೆ ಕೆಲವರು ಇದು ಎಪಿಲೆಪ್ಸಿ ಅಲ್ಲ, ಇದು ಮಾನಸಿಕ ರೋಗ ಇರಬಹುದು ಅಂತ ಹೇಳಿ ಮಾನಸಿಕ ರೋಗ ತಜ್ಞರ ಹತ್ರ ಹೋಗ್ತಾರೆ. ಆದರೆ ಇದು ಪ್ರೈಮರಿಲಿ ಎಪಿಲೆಪ್ಸಿ ಇರುತ್ತೆ. ಈ ಅಡಿಷನಲ್ ಏನ್ ಟೆಸ್ಟ್ಗಳು ಮಾಡಬಹುದು, ಒಂದು ತಲೆಯ ಸ್ಕ್ಯಾನ್, ಒಂದ CT ಸ್ಕ್ಯಾನ್ ಮಾಡ್ತೀವಿ, ಅಥವಾ ಹೈ ರೆಸಲ್ಯೂಷನ್ ಇರತಕ್ಕಂತಹ 3 ಟೆಸ್ಲಾ ಮೆಷಿನ್ ಅಲ್ಲಿ ನಾವು MRI ಬ್ರೈನ್ ಅನ್ನು ಮಾಡ್ತೀವಿ, ಮತ್ತೆ EEG ಅನ್ನು ಮಾಡ್ತೀವಿ. ನಾವು ಯಾವ ರೀತಿಯಲ್ಲಿ ಎದೆಯ ಮೇಲೆ ಲೀಡ್ಸ್ ಅನ್ನು ಇಟ್ಟು ಹಾರ್ಟಿಗೆ ಸಂಬಂಧಪಟ್ಟಂಗೆ ECG ಮಾಡ್ತೀವೋ ಅದೇ ರೀತಿಯಲ್ಲಿ ಇನ್ನ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿಯಲ್ಲಿ EEG ಅನ್ನು ಮಾಡ್ತೀವಿ. ಈ ಎಲ್ಲದರ ಒಂದು ಸಂಕ್ಷಿಪ್ತವಾದ ಕಂಪ್ಯಾರಿಸನ್ ಮಾಡಿಕೊಂಡು ನಾವು ಎಪಿಲೆಪ್ಸಿಯನ್ನು ಡಯಾಗ್ನೋಸ್ ಮಾಡ್ಲಿಕ್ಕೆ. ಆದರೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 70% ಪೇಷಂಟ್ಸ್ಗೆ ತಲೆಯ ಸ್ಕ್ಯಾನು ಮತ್ತೆ EEG ಮತ್ತೆ ಮುಂತಾದ ರಕ್ತ ಪರೀಕ್ಷೆಗಳು ನಾರ್ಮಲ್ ಇರಬಹುದು. ಇಂಥವರಲ್ಲಿ ನಾವು ಎಪಿಲೆಪ್ಸಿನ ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಟ್ ಬಿಕಮ್ಸ್ ಓನ್ಲಿ ಅ ಕ್ಲಿನಿಕಲ್ ಡಯಾಗ್ನೋಸಿಸ್. ಅಂದ್ರೆ ನ್ಯೂರಾಲಜಿಸ್ಟ್ ಪೇಷಂಟ್ ಹತ್ರ ಕೂತು ಅವರು ಮಾತಾಡಿ ಆ ಒಂದು ವಿಚಾರಣೆಯ ಮೂಲಕ ನಾವು ಏನ್ ಡಯಾಗ್ನೋಸ್ ಮಾಡ್ತೀವಿ, ಇಟ್ ಇಸ್ ಕಾಲ್ಡ್ ಅ ಕ್ಲಿನಿಕಲ್ ಡಯಾಗ್ನೋಸಿಸ್.
ಇನ್ನು ಡಾಕ್ಟರ್ ಸಂಜೀವ್ ಅವರೇ, ಸಾಮಾನ್ಯವಾಗಿ ಈಗ ನಾವು ಜನರಲ್ ಆಗಿ ಹೇಳೋದಾದ್ರೆ ಈ ಮೂರ್ಛೆ ರೋಗ ಅನ್ನುವಂಥದ್ದು ಕಾಮನ್ ಆಗಿ ಕಂಡು ಬರುವಂತಹ ರೋಗವಾ, ಅಥವಾ ಇಷ್ಟು ಪರ್ಸೆಂಟ್ ವೈಸ್ ನಾವು ನೋಡೋದಾದ್ರೆ ಎಷ್ಟು ಜನರಲ್ಲಿ ಮೂರ್ಛೆ ರೋಗವನ್ನ ನಾವು ನೋಡಬಹುದು? According to the Indian epidemiological studies, around 3 to 11 per thousand population suffer from epilepsy. That means approximately 0.2 to 0.6 per thousand population. ಇನ್ನು ಡಾಕ್ಟರ್ ಸಂಜೀವ್ ಸಿಸಿ ಅವರೇ, ಮೂರ್ಛೆ ರೋಗದ ವಿವಿಧ ವಿಧಗಳು ಯಾವ್ಯಾವುದು, ಯಾವ್ಯಾವ ರೀತಿಯಾದಂತಹ ಟೈಪ್ಸ್ ಆಫ್ ಮೂರ್ಛೆ ರೋಗ, ಈ ಎಪಿಲಿಪ್ಸಿಯನ್ನ ನಾವು ಜನರಲ್ಲಿ ನೋಡಬಹುದು? There are varieties of epilepsies. As you know, commonly what we see is grand mal seizures, generalized. There is primary generalized tonic-clonic seizures, which you people see commonly in the social media and also in the on the paper. But there are other sub-varieties like complex partial seizures, where the patient have, or in the sense the patient will have awareness before he losing consciousness. That's called complex partial seizures. Number 2, myoclonic jerks, like a jerky movements like this. Then absence seizures. In the children, it's quite common. The eyelids start blinking with a confusion state lasting for few minutes. So likewise, there are other types is partial become generalized. One hand or one leg can develop attacks. Then patient loses consciousness, become generalized tonic-clonic seizures. So likewise, there are many subtypes are there. One can recognize after attending a neurologist clinic. ಇನ್ನು ಡಾಕ್ಟರ್ ಪ್ರಮೋದ್ ಕೃಷ್ಣನ್ ಅವರೇ, ಈ ಮೂರ್ಛೆ ರೋಗ ಇರುವವರು ಈಗ ಕ್ರೀಡೆ ಮತ್ತು ವಿರಾಮ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದಾ, ಡ್ರೈವಿಂಗ್ ಮಾಡಬಹುದಾ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಖಂಡಿತವಾಗಿ ಎಪಿಲೆಪ್ಸಿ ಇರೋ ವ್ಯಕ್ತಿಗಳು ಸಾಧಾರಣವಾದಂತಹ ಆಟಗಳು, ಲೀಜರ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಬಹುದು. ಆದ್ರೆ ಕೆಲವು ರೆಸ್ಟ್ರಿಕ್ಷನ್ಸ್ ಇವೆ. ಈಜೋದು ರೆಕಮೆಂಡೆಡ್ ಅಲ್ಲ, ಅದರಲ್ಲಿ ಸ್ವಲ್ಪ ರಿಸ್ಕ್ ಇರೋದ್ರಿಂದ ಅದನ್ನ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಅದೇ ತರ ಬೈಕ್ ರೇಸಿಂಗು, ಅಡ್ವೆಂಚರ್ ಸ್ಪೋರ್ಟ್ಸು ಇಂಥದನ್ನು ಅವಾಯ್ಡ್ ಮಾಡೋದು ಉತ್ತಮ. ಅದು ಬಿಟ್ಟು ಗ್ರೌಂಡ್ ಲೆವೆಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಏನಿದೆಯೋ, ಫುಟ್ಬಾಲ್, ಕ್ರಿಕೆಟ್, ಹಾಕಿ, ವಾಲಿಬಾಲ್, ಬಾಸ್ಕೆಟ್ಬಾಲ್ ಇಂಥದ್ರಲ್ಲೆಲ್ಲ ಭಾಗವಹಿಸಬಹುದು. ಇನ್ನು ಡಾಕ್ಟರ್ ಪ್ರಮೋದ್ ಕೃಷ್ಣನ್ ಅವರೇ, ಎಷ್ಟು ದಿನಗಳ ಕಾಲ ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ ಮೂರ್ಛೆ ರೋಗ ಇದ್ದಂಥವರಿಗೆ? ಇದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ? ನಾರ್ಮಲ್ ಜನರಂತೆ ಅವರು ಕೂಡ ತಮ್ಮ ಜೀವನವನ್ನ ಲೀಡ್ ಮಾಡಬಹುದಾ? ಈ ಟ್ರೀಟ್ಮೆಂಟ್ ಎಷ್ಟು ದಿನ ತಗೋಬೇಕು ಅನ್ನೋದು ಒಬ್ಬೊಬ್ಬರು ವ್ಯಕ್ತಿಯಲ್ಲಿ ಬೇರೆ ತರ ಡಿಸೈಡ್ ಮಾಡಬೇಕಾಗುತ್ತೆ. ಸಾಧಾರಣವಾಗಿ ನಾವೇನ್ ಹೇಳ್ತೀವಂದ್ರೆ, 1-2 ವರ್ಷ ಫಿಟ್ಸ್ ಬರದೇ ಇದ್ರೆ ಟ್ಯಾಬ್ಲೆಟ್ ನಿಲ್ಸುವಂತ ಒಂದು ಆಪ್ಷನ್ ಬರುತ್ತೆ. ಎಲ್ಲರಿಗೂ ನಿಲ್ಸಕ್ಕಾಗಲ್ಲ, ಸುಮಾರು ಜನಕ್ಕೆ ನಿಲ್ಸ್ಬೋದು. ಕೆಲವರಿಗೆ ನಿಲ್ಸಕ್ ನೋಡಿದಾಗ ಮತ್ತೆ ಫಿಟ್ಸ್ ಬರೋದು, ಮಾತ್ರೆಗಳನ್ನ ಮತ್ತೆ ಮುಂದುವರಿಸಬೇಕಾಗುತ್ತೆ. ಇನ್ ಕೆಲವರಿಗೆ ಮೆದುಳಲ್ಲಿ ತೀವ್ರವಾದಂತ ಪ್ರಾಬ್ಲಮ್ಸ್ ಇದ್ರೆ, ಅವ್ರ ಫಿಟ್ಸ್ ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಇದ್ರೆ, ಫಿಟ್ಸ್ ಮತ್ತೆ ಮತ್ತೆ ಬರ್ತಿದೆ ಅಂತ ಅನಿಸಿದಾಗ, ಇಲ್ಲ ಮತ್ತೆ ಬರುವ ಸಾಧ್ಯತೆ ಇದೆ ಅಂತ ಗೊತ್ತಾದಾಗ ಜೀವನ ಪೂರ್ತಿ ಕೂಡ ಟ್ಯಾಬ್ಲೆಟ್ಸ್ ತಗೋಬೇಕಾಗುತ್ತೆ. ಬಟ್ ಜನರಲ್ ರೂಲ್ ಬಂದ್ಬಿಟ್ಟು 2 ವರ್ಷ ಫಿಟ್ಸ್ ಇಲ್ಲದೆ ಇದ್ರೆ ಕಮ್ಮಿ ಮಾಡಕ್ ಪ್ರಯತ್ನ ಮಾಡೋಣ ಅಂತ. ಇನ್ನು ಡಾಕ್ಟರ್ ಪ್ರಮೋದ್ ಕೃಷ್ಣನ್ ಅವರೇ, ಮೂರ್ಛೆ ರೋಗ ಇರುವವರು ವಾಹನವನ್ನ ಚಲಾಯಿಸಬಹುದಾ? ಬಹುತೇಕರಲ್ಲಿ ಈ ರೀತಿಯಾದಂತಹ ಒಂದು ಪ್ರಶ್ನೆ ಇರುತ್ತೆ, ಡ್ರೈವಿಂಗ್ ಮಾಡಬಹುದಾ ಇವರು ಅಂತ. ಮೂರ್ಛೆ ರೋಗ ಇದ್ದಂಥವ್ರು ಡ್ರೈವ್ ಮಾಡಬಹುದಾ? ಇದು ಎಷ್ಟು ಮಟ್ಟಿಗೆ ಸೇಫ್ ಅಂತ ಹೇಳ್ತೀರಿ? ಎಲ್ಲಾ ಕಡೆ ಡ್ರೈವಿಂಗ್ ಬಗ್ಗೆ ಸ್ವಲ್ಪ ವೇರಿಯೇಷನ್ ಇದೆ. ಇಂಡಿಯಾದಲ್ಲಿ ರೂಲ್ ಯಾವ ತರ ಇದೆ ಅಂದ್ರೆ, ಎಪಿಲೆಪ್ಸಿ ಇರೋರು ಡ್ರೈವಿಂಗ್ ಮಾಡಂಗಿಲ್ಲ. ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಎಪಿಲೆಪ್ಸಿ ಇರೋರಿಗೆ ಲೈಸೆನ್ಸ್ ಕೊಡಂಗಿಲ್ಲ. ಸೊ ಇಂಡಿಯಾದಲ್ಲಿ ಡ್ರೈವಿಂಗ್ ನಿಷೇಧಿಸವಾಗಿದೆ. ಆದ್ರೆ ಬೇರೆ ಕಡೆ, ಫಾರ್ ಎಕ್ಸಾಂಪಲ್ US, ಯುರೋಪ್ ಅಲ್ಲೆಲ್ಲ ಫಿಟ್ಸ್ ಒಂದು 6 ತಿಂಗಳು ಇಲ್ಲ 1 ವರ್ಷ ಬರದೇ ಇದ್ರೆ ಪ್ರೈವೇಟ್ ವೆಹಿಕಲ್ಸ್ ಓಡಿಸುವಂತ ಅವಕಾಶ ಅವ್ರಿಗಿರುತ್ತೆ. ಆದ್ರೆ ಈ ರೂಲು ಅಲ್ಲೂ ಮಾತ್ರ ಅನ್ವಯವಾಗುತ್ತೆ. ಇಂಡಿಯಾದಲ್ಲಿ ಇನ್ನೂ ತುಂಬಾ ಸ್ಟ್ರಿಕ್ಟ್. ಸೊ ಇಂಡಿಯಾದಲ್ಲಿ ಡ್ರೈವಿಂಗ್ ನಾಟ್ ಅಲೌಡ್. ಥ್ಯಾಂಕ್ ಯು ಡಾಕ್ಟರ್ಸ್. ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ಲಿ ಇರುವಂತಹ ಆತಂಕ ಹಾಗೆ ಮೂಢನಂಬಿಕೆಗಳೇನು, ಮೂರ್ಛೆ ರೋಗ ಇರುವವರು ಯಾವ ರೀತಿಯಾಗಿ ಜಾಗೃತಿಯನ್ನ ವಹಿಸಬೇಕಾಗತ್ತೆ, ಇದನ್ನ ಟ್ರೀಟ್ಮೆಂಟ್ ಮುಖಾಂತರ ಯಾವ ರೀತಿಯಾಗಿ ಗುಣಪಡಿಸಿಕೊಳ್ಳಬಹುದು, ಮತ್ತು ಸಾರ್ವಜನಿಕವಾಗಿ ಜನರಲ್ಲಿ ಇರುವಂತಹ ಮೂಢನಂಬಿಕೆಗಳು, ಮೂರ್ಛೆ ರೋಗ ಇರುವವರನ್ನ ಅವರು ಟ್ರೀಟ್ ಮಾಡುವಂತಹ ರೀತಿ ಯಾವ ರೀತಿಯಾಗಿ ಬದಲಾಗಬೇಕು ಅನ್ನೋದೆಲ್ಲದ್ರ ಬಗ್ಗೆ ಸಾಕಷ್ಟು ಮುಕ್ತವಾಗಿ ನಮ್ಮ ಜೊತೆ ವಿಚಾರಗಳನ್ನ ಹಂಚಿಕೊಂಡಿದ್ದೀರಾ, ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಹಾಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಮಾಡಿದ್ದೀರಾ. ಈ ಮೂರ್ಛೆ ರೋಗ ಇರುವವರು ಎದುರಿಸ್ತಾ ಇರುವಂತಹ ಒಂದು ಆತಂಕ, ಕಳಂಕ, ಹಾಗೆ ಅವರ ಆರೋಗ್ಯವನ್ನ ಯಾವ ರೀತಿಯಾಗಿ ವೃದ್ಧಿಸಿಕೊಳ್ಬೇಕು, ಇದೆಲ್ಲದರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ತಮ್ಮೆಲ್ಲರಿಗೂ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮಸ್ಕಾರ.